ನಮ್ಮ ನಾಗಣ್ಣ ಅವ್ರೊಬ್ರೇನ್ ಮಾತಾಡೋದು, ನಾನು ನಾಗಣ್ಣ ಹೊರಟು ಬಿಡ್ತೀವಿ. ಇವತ್ತಿನ ದಿನ ಒಂದು ಒಳ್ಳೆಯ ಸುದಿನ ಕೋಡಹಳ್ಳಿ ಗ್ರಾಮದಲ್ಲಿ. ಕಾರಣ ನಮ್ಮ ನಾಗಣ್ಣವರ ಒಂದು ನಮ್ಮ ನಾಗಣ್ಣವರ ಮೇರೆಗೆ ಇವತ್ತು ದಿನ ಏನು ಈ ಒಂದು ನಡೆಸಿದ್ದಾರೆ. ಇಲ್ಲಿನ ಈ ಭಾಗದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಬಹುಶಃ ನಮ್ಮ ಹಿತೈಷಿಗಳು ನಮ್ಮ ಕುಟುಂಬಸ್ಥರು ಸುಮಾರು ಜನ ಇದ್ದಾರೆ ಈ ಕಡೆ ಈ ಭಾಗದಲ್ಲಿ. ನಾನು ಏನ ಕೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ಈ ಒಂದು ದೇವಮೂಲೆಯಿಂದ ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮ ಮಾಡಿದ್ರೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗತ್ತೆ, ಅದೇ ರೀತಿಯ ಒಂದು ಒಳ್ಳೆ ಬೆಳವಣಿಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಮೂಲೆಯಿಂದ ಎಲ್ಲಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ. ಬಹುಶಃ ನಾವು ಇವಾಗ ಒಂದು ಹಾಡನ್ನು ಕೇಳಿದ್ವಲ್ಲ, ಪುನೀತ್ ರಾಜ್ಕುಮಾರ್ದು, ಮನುಷ್ಯ ಹುಟ್ಟೋದು ಎಷ್ಟು ಸತ್ಯನೋ ಸಾಯೋದನ್ನು ಸಹ ಅಷ್ಟೇ ಸತ್ಯ. ಆ ಮಧ್ಯದಲ್ಲಿ ನಾವು ಮಾಡಿರ್ತೀವಿ, ಬಹುಶಃ ಅದು ಸದಾ ನಮ್ಮ ನೆನಪಿರುತ್ತೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ರೈತರ ಬಗ್ಗೆ ಅವರು ಇನ್ನೇನು ಹೆಚ್ಚಿಗೆ ಮಾತಾಡೋದೇನಿರಲ್ಲ. ದಯವಿಟ್ಟು ಒಂದು ಹೇಳ್ತೀನಿ, ಸುಮಾರು ಜನ ನಮ್ಮ SC ಕಾಲೋನಿ ಉಳಿದೆಲ್ಲನೂ ಇದ್ದಾರೆ. ಕಾಂಗ್ರೆಸ್, ನಾನು ಈಗ ರಾಜಕೀಯದ ಬಗ್ಗೆ ಏನ್ ಎರಡು ಮಾತಾಡ್ತೀನಿ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿತು ಅಂತಂದ್ರೆ, ಇಡೀ ಇತಿಹಾಸದಲ್ಲಿ ಏನು SC ST ಏನ್ ಇಟ್ಟಿದ್ರು ಹಣವನ್ನ ಯಾರೂ ಮುಟ್ಟಿರ್ಲಿಲ್ಲ. ಬರೀ ಆ SC ST ಅವ್ರಿಗೋಸ್ಕರ ಮಾತ್ರ ಉಪಯೋಗ ಮಾಡ್ಕೋತಾ ಇದ್ರು ಹಿಂದಿನ ದಿನಗಳಲ್ಲಿ. ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ, ನಿಮ್ಗೆ ಇಟ್ಟಿರ್ತಕ್ಕಂತ ದುಡ್ಡನ್ನ ಈ ಗ್ಯಾರಂಟಿಗಳಿಗೆ ಹಂಚಿಬಿಟ್ರು. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವಾಗ ಆರ್ಕೆಸ್ಟ್ರಾ ಇವತ್ತಿರುತ್ತೆ, ನಾಳೆ ನೋಡ್ಬೋದು, ನಾಳಿದ್ದು ನೋಡ್ಬೋದು. ಬಹುಶಃ ಇದು ನಮ್ಮ ಜೀವನಗಳ ಒಂದು ಕತೆ. ಇದು ರಾಕ್ಷಸ ಸರ್ಕಾರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದೆ ಒಬ್ಬ ಒಂದು ತಲೆ ಮೇಲೆ 40 ರಿಂದ 50 ಸಾವಿರ ರೂಪಾಯಿ ಇಟ್ಟಿದ್ದಾರೆ ಈ ಕಾಂಗ್ರೆಸ್ ಮಹಾನುಭಾವರುಗಳು. ಅವ್ರ ಇತಿಹಾಸ ಸೃಷ್ಟಿ ಅದೇ ಮಾಡಿರೋದು. ಈಗ ಒಂದು ತಲೆ ಮೇಲೆ 30 ರಿಂದ 40 ಸಾವಿರ ರೂಪಾಯಿ ಸಾಲ ಮಾಡಿ ಇಟ್ಟಿದ್ದಾರೆ. ಆ ಸಾಲ ತೀರಿಸಬೇಕು ಅಂತಂದ್ರೆ ನಾವು ಎಷ್ಟು ಕಟ್ಟಿದ್ರು ನಮ್ಮ ಮಕ್ಕಳು ಸಹ ಮುಂದಿನ ದಿನಗಳಲ್ಲಿ ಏನ್ ಕೆಲಸ ಮಾಡಿದ್ರು ತಿರೋಕ್ ಆಗೋಲ್ಲ ಅಂತ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ. ತಾವೆಲ್ಲನೂ ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳ್ತೀನಿ ಅಂತಂದ್ರೆ, ಇವಾಗ ಒಂದು ಹೇಳಿದ್ರು ನಮ್ಮ ರೆಡ್ಡಿ ಅವರು, ಇವತ್ತಿನ ರೈತರ ಬಗ್ಗೆ ಯಾರಾದ್ರೂ ಚಿಂತನೆ ಮಾಡ್ತಾರೆ ಅಂತಂದ್ರೆ ಬಹುಶಃ ಅದು ದೇವೇಗೌಡರ ಕುಟುಂಬ ಬಿಟ್ರೆ ಇನ್ನು ಯಾರು ಈ ರಾಜ್ಯದಲ್ಲಿ ನೆನೆಸ್ಕೊಳ್ಳೋರು ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಏನು ಇವತ್ತಿನ ದಿನ ನಾನು 4 ಮಾತಾಡಲು ಅವಕಾಶ ಕೊಟ್ಟಿದ್ದೀರಿ. ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ. ಅದೇ ರೀತಿ ಏನು ನಮ್ಮ ಈಗಾಗಲೇ ಹೇಳ್ತಿದ್ರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮೇಡಮ್ ಅವ್ರ ಬಗ್ಗೆ ಏನು ಅವ್ರಿಗೆ ಇವಾಗ ಇಲ್ಲಿ ಅಭಿನಂದನೆ ಸಲ್ಲಿಸಿದ್ರು. ಅವರು ಬಹುಶಃ ಅವರು ಸಹ ಒಂದು ನಮ್ಮ ರೈತರ ಕುಟುಂಬದಿಂದ ಬಂದಿರತಕ್ಕಂಥವ್ರು ಸಹ ನಾನು ಅನ್ಕೋತಾ ಇದ್ದೀನಿ. ಬಹುಶಃ ಇರಬಹುದು ಅಂತ ಸಹ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಅವ್ರಿಗೂ ಒಳ್ಳೇದಾಗ್ಲಿ, ಒಂದು ಒಳ್ಳೆಯ ಒಂದು ಆಡಳಿತ ನಡೆಸಿ ಒಂದು ಒಳ್ಳೆ ಹೆಸರು ಗಳಿಸ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಏನು ಇಲ್ಲಿ ತಾವು ಮಾತಾಡಲು ಅವಕಾಶ ಕೊಟ್ಟಿದ್ದೀರಿ. ನಾನು ಮಾತಾಡಲು ಅವಕಾಶ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಕೋಡಹಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲ గ్రామస్తులే ఒక 5 నిమిషాలు మళ్ళీ మేమంతాను కిందకి దిగిస్తాము. మంచి డాన్సులు మీరు చూస్తారు. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಅಭಿಮಾನಿಗಳೇ, ಪತ್ರಕರ್ತ ಮಿತ್ರರೇ, కోడిపల్లి అంటే చాలా ప్రీతి మాకు. ప్రముఖమైంగా ఏమిటి ఏల కారణము కోడిపల్లి ఇష్టం అంటే మా మామ గడ్డప్ప అనుండే. మా మామ గడ్డప్ప మేమేమన్నా కాడేపల్లి ఇంకా ఇటుకొస్తే కొత్త నాటి కోళ్ళు కోస్తా ఉండే, కొత్త బట్టలు తీయిస్తా ఉండే.
ఆ కొత్త బట్టలు తీయిస్తారు ఎప్పుడూ చేస్తా ఉంటాం వీటికి. అది మా మామ తీసేస్తా ఉండింది. ఎట్లా బట్టలు అంటే పట్టాపట్టి నిక్కరు, మళ్ళీ పట్టాపట్టి నిక్కర్ అయినాక షర్ట్ ఎట్లా కుట్టిస్తా ఉంటే లూజ్ గా కుట్టించేస్తా ఉంటే. మా మామ స్పెషాలిటీ ఏమింటే కుట్టించిండే బట్టలు వేసుకొనే పోవాల. ఆ పట్టాపట్టి నిక్కర్ వేసుకునేకి నాకు బేజారు. ఇది షర్ట్ లూజ్ మా మామ వద్దు నేను ఆడేసుకుంటాను అంటే లేదు నువ్వు ఈడే వేసుకోవాలి పనికి వేసుకొని పోతా ఉంటుంది. జొతకి ఇంకొకటి యాపద్దు జ్ఞానికులు చాలా నడుస్తా ఉండే. అబ్బయ్య ఒకే ఒక నిమిషం అయిపోయాయి. దీనికి జ్ఞానికులు ఆడుతా ఉండింది ఎంతను జాస్తి. ఈ ఊర్లో ఎప్పుడు వచ్చినాను జ్ఞానికులకి వచ్చేస్తా ఉంటుంది, జ్ఞానికులు చూసుకొని పోతా ఉంటుంది. జొతకి ఇంకొకటి ఏమింటే కోడిపల్లిలో కొట్టేట్లా పలుకులు ఏడా కూడా ఉండలేదు. మా ఫంక్షన్ లో యాభద్దు అయినా కూడాను, యాడ ఫంక్షన్ అయినా కూడాను కోడిపల్లి పలుకులు ఉండాల. అది కోడిపల్లి వైశిష్టం. బంధువులారా, ఈ 2005లో నేను ఈ ఏరియాలో జడిపి టిపిఎస్ ఎలక్షన్ అయినప్పుడు టిపిఎస్ కి నిలిచింటే, తాలూక్ పంచాయతీకి నేను 2005లో నిలిచింటే, అప్పుడు జేడిఎస్ అనేది ఇక్కడ ఉండలే. ఖాళీ ఆలంగూరు శ్రీనివాస్ వాళ్ళకి 300 ఓట్లు వచ్చిండే ఈ పంచాయతీ అంతాను. ఏమి నేను ఎలక్షన్ నిలిచి ఖాళీ 100 ఓట్లు ఓడిపోతే, కానీ ఓడినా కూడాను ఆ పద్దు ఇంకా జేడిఎస్ ఒక భాగంలో బలంగా ఉంది. దానికంతా మీ ఆశీస్సులు, మీ ఆశీర్వాదము కారణమని ఈ సందర్భంలో చెప్పేదానికి ఇష్టపడతా ఉన్నాను. బంధువులారా, ఏమి ఈ పొద్దు ఆర్కెస్ట్రా చేస్తా ఉన్నారు మా ప్రభాకర్ వాళ్ళు. ఇప్పుడు అప్పుడే ముస్టూరులో వేసిండ్రి, ఏపీలో వేసిండ్రి, ఇప్పుడు ఈ ఊర్లోనే వేసిండారు. వాళ్ళ జతలో రాత్రంతా ఉండి అంతా మాకు పర్షాలు పుట్టేసి గొంతులంతా పోయిండాయి. అయినా కూడాను ఇప్పుడు ఏమి ఈ 2 సినిమాల్లో మీరే డాన్స్ చేస్తే బాగుంటుంది చూసేకి నేను అనుకుంటా ఉన్నాను. మీకు అందరికీ మంచిది. కానీ ఏమి ఈ సంక్రాంతి పండుగ మీ జీవనంలో అందరికీ మంచిది కానీ అని చెప్తూ నాకు మాట్లాడేదానికి అవకాశం ఇచ్చిన అందరికీ వందించి నేను నా మాటలు ಮುಗಿಸ್ತಾ ఉన్నాను. ಕೋಡಳ್ಳಿ ಜೊತೆಗಿನ ಸಂಬಂಧವನ್ನು ಅವರು ಆಸೀನರಾಗಿರ್ತಕ್ಕಂಥ ನನ್ನ ಮಾರ್ಗದರ್ಶಕರು, ನನ್ನ ಹಿತೈಷಿಗಳು, ನಮ್ಮ ಕೋಮುಲ್ನ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ, ನನ್ನ ಸನ್ಮಿತ್ರರು ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡ್ರೆ, ನಮ್ಮ ಸನ್ಮಿತ್ರರು ಆದಂತ ಪ್ರಭಾಕರ್ ಅವರೇ, ಬಾಬು ಅವರೇ, ನಮ್ಮ ಹೆಬ್ಣಿ ಅಧ್ಯಕ್ಷರೇ ಭಾಸ್ಕರಣ್ಣವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಅಶೋಕ್ ಅವರೇ, ಪ್ರದೀಪ್ ಅವರೇ, ಭೋಗೇಶ್ ಅವರೇ, ಇನ್ನ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ವರ್ಧಣ್ಣವರೇ, ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಕಿರಿಯರೇ, ಈ ಭಾಗದ ಒಂದು ಕಾನೂನು ಒಂದು ವ್ಯವಸ್ಥೆಯನ್ನ ಸುಸಜ್ಜಿತವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ PSI ಅವರಾದಂತ ವಿದ್ಯಾಶ್ರೀ ಮೇಡಮ್ ಮತ್ತು ಸಿಬ್ಬಂದಿ ಅವರೇ, ಅದೇ ರೀತಿ ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಒಂದು ಕೆಲವೇ ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಬಹುತೇಕ ಜನ ಇಲ್ಲಿ ಬಂದಿರತಕ್ಕಂಥವರು ನಮ್ಮ ರೈತಾಪಿ ವರ್ಗದ ಮಕ್ಕಳು ಇಲ್ಲಿ ಯಥೇಚ್ಛವಾಗಿದ್ದೀರಿ. ನನ್ನ ಒಂದು ಮನದಾಳದ ಒಂದು ಮಾತನ್ನು ಇವತ್ತು ತಮ್ಮ ಮುಂದೆ ಹೇಳ್ಕೋಬೇಕಾಗ್ತದೆ. ಇವತ್ತು ರೈತರ ಪರಿಸ್ಥಿತಿ ಬಹಳಷ್ಟು ಶೋಷಣೀಯವಾಗಿದೆ. ಅತಿವೃಷ್ಟಿಗಳು, ಅನಾವೃಷ್ಟಿಗಳು, ಬೆಲೆ ಇದ್ದಾಗ ಬೆಳೆ ಇಲ್ಲ, ಬೆಳೆ ಇದ್ದಾಗ ಬೆಲೆ ಇಲ್ಲ, ಬಹಳಷ್ಟು ಸಾಲ ಸೋಲ ಮಾಡಿ ಬಹಳಷ್ಟು ಸಂಕಷ್ಟದಲ್ಲಿರ್ತಕ್ಕಂಥ
ನಮ್ಮ ರೈತಾಪಿ ವರ್ಗ. ಇವತ್ತು ಈ ಸಂದರ್ಭದಲ್ಲಿ ನಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ರೈತರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಸಮರ್ಥವಾಗಿ ನಿಭಾಯಿಸುವಂತ ಸಮರ್ಥ ನಾಯಕರು ಯಾರು ಅಂತ ಹೇಳಿದ್ರೆ ನಮ್ಮ ಕುಮಾರಣ್ಣವರು. ಕುಮಾರಣ್ಣವರು ಏನು 20 ತಿಂಗಳು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದ್ರು, ಬಹಳಷ್ಟು ವಿರೋಧ ಪಕ್ಷದವರು ಹೇಳಿದ್ರು ಚಲನಚಿತ್ರದ ವಿತರಕರು ಇವ್ರಿಗೆ ರಾಜ್ಯದ ಒಂದು ಚುಕ್ಕಾಣಿಯನ್ನು ಕೊಟ್ಟಿದ್ದಾರೆ, ಇವ್ರೇನ್ ರಾಜ್ಯಭಾರ ಮಾಡಬಲ್ಲರು ಅಂತಕ್ಕಂಥ ಒಂದು ಅಪಹಾಸ್ಯ ಮಾಡಿದ್ರು. ಆದ್ರೆ 20 ತಿಂಗಳಲ್ಲಿ ಕುಮಾರಣ್ಣವರು ರೈತಾಪಿ ವರ್ಗಕ್ಕಾಗಿ ಅವರು ಪಟ್ಟಂತ ಒಂದು ಪರಿಶ್ರಮ ಇವತ್ತು ಕೂಡ ಸುವರ್ಣಾಕ್ಷರಗಳಲ್ಲಿ ಬರೆದಿದೆ. ಗ್ರಾಮ ವಾಸ್ತವಗಳನ್ನು ಮಾಡಿದ್ರು, ಗ್ರಾಮಗಳಿಗೆ ಜನಗಳ ಬಳಿ ಹೋದ್ರು, ಅವರ ಕಷ್ಟ ಕಾರ್ಪಣ್ಯಗಳನ್ನು ಗ್ರಾಮದಲ್ಲಿ ಆಲಿಸಿದ್ರು, ಅಲ್ಲೇ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ಕೈಗೆತ್ತಿಕೊಂಡ್ರು. ಸಾಲ ಸೋಲು ಮಾಡಿರ್ತಕ್ಕಂಥ ನಮ್ಮ ರೈತಾಪಿ ವರ್ಗಕ್ಕೆ ಸಾಲ ಮನ್ನಾ ಮಾಡಿದ್ರು, ಉದ್ಯೋಗ ಅವಕಾಶಗಳನ್ನು ಕೊಟ್ಟರು. ಈ ರೀತಿಯಾಗಿ ಹೋಗ್ತಾ ಇದ್ರೆ ಇವತ್ತು ಕೂಡ 20 ತಿಂಗಳ ಕಾಲ ಏನು ರಾಜ್ಯಭಾರ ಈ ರಾಜ್ಯದಲ್ಲಿ ಮಾಡಿದ್ರು ಸಮರ್ಥವಾಗಿ ಇವತ್ತು ಜನ ಅದನ್ನ ಮೆಲುಕಾಗ್ತಾ ಇದ್ದಾರೆ. ಇವತ್ತು ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು, ಏನ್ 23 ಒಂದು ಚುನಾವಣೆ ಈ ರಾಜ್ಯದಲ್ಲಿ ಬಂತು, ಒಂದು ಪ್ರಣಾಳಿಕೆಯನ್ನು ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಒಂದು ಪ್ರಣಾಳಿಕೆಯನ್ನು ಕೊಟ್ಟರು. ನನ್ಗೊಂದ್ಸಲ ಅಧಿಕಾರ ಕೊಡಿ, ಪ್ರತಿ ಗ್ರಾಮಕ್ಕೆ ಒಂದು ಹೈಟೆಕ್ ಶಾಲೆಯನ್ನು ಕೊಡ್ತೇನೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಹೈಟೆಕ್ ಒಂದು ಹಾಸ್ಪಿಟಲ್ಸ್ ಅನ್ನು ಕೊಡ್ತೇನೆ, ಉದ್ಯೋಗಗಳನ್ನು ಕೊಡ್ತೇನೆ, ಶಾಶ್ವತ ನೀರಾವರಿ ಪರಿಹಾರವನ್ನು ಕೊಡ್ತೇನೆ ಅಂತ ಬಹಳಷ್ಟು ಆಶ್ವಾಸನೆಗಳನ್ನು ಕುಮಾರಣ್ಣವರು ಕೊಟ್ರು. ಅದು ನಾವೇನ್ ಮಾಡಿದ್ವಿ? ಆ ಆಶ್ವಾಸನೆಗಳಿಗೆ ನಾವೇನು ಕೂಡ ಒಂದು ತಲೆ ಕೆಡಿಸ್ಕೊಳ್ದಿರ ಗ್ಯಾರಂಟಿ ಅಂತಕ್ಕಂಥ ಹೆಸರಲ್ಲಿ ಆ ಗ್ಯಾರಂಟಿಗಳಿಂದ ಹೋದ್ವಿ. ಇವತ್ತು ರಾಜ್ಯದ ಪರಿಸ್ಥಿತಿ ಏನು? ಇವತ್ತು ದೇವೇಗೌಡರಿಗೆ ಸುಮಾರು 93-94 ವರ್ಷ ಆಗಿದೆ. ಅಂತ ಮಹಾನ್ ಭಾವರು ಇವತ್ತು ಕೂಡ ರಾಜ್ಯಸಭೆಯಲ್ಲಿ ನಮ್ಮ ರಾಜ್ಯದ ನೀರಾವರಿ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಆ ಕುಟುಂಬಕ್ಕೆ ರೈತಾಪಿ ವರ್ಗದ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ, ರೈತರ ಮೇಲೆ ಇರ್ತಕ್ಕಂಥ ಒಂದು ಏನು ಕಾಳಜಿ ನಿಜವಾಗ್ಲೂ ಕೂಡ ನಾವು ಯಾರು ಕೂಡ ಮರೆಯುವಂತಿಲ್ಲ. ನಿಮ್ಮಲ್ಲಿ ಕೈ ಮುಗ್ದು ಕೇಳ್ಕೊಳ್ತೇನೆ, ಇವತ್ತು ಸಮರ್ಥ ನಾಯಕರು ಈ ರಾಜ್ಯಕ್ಕೆ ಬೇಕು. ರೈತರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುವಂತ ಸಮರ್ಥ ನಾಯಕರು ಯಾರಾದಿದ್ರೆ ನಮ್ಮ ಕುಮಾರಣ್ಣ ಮತ್ತು ಅವರ ಮಗನಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ. ದಯವಿಟ್ಟು ಈ ಪಕ್ಷವನ್ನು ಬೆಂಬಲಿಸಿ. ಏನು 15 ವರ್ಷಗಳ ಕಾಲ ಈ ತಾಲೂಕಲ್ಲಿ ನಾವು ಅಧಿಕಾರ ಇಲ್ಲದೆ ಇದ್ದಾಗ ನಮ್ಮ ಎಲ್ಲಾ ಜನ ಒಗ್ಗೂಡಿ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು, ನಮ್ಮ ಕಾರ್ಯದಲ್ಲಿ ನಾಗರಾಜನವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ಕೊಟ್ರಿ, ಪಕ್ಷವನ್ನು ಅಧಿಕಾರಕ್ಕೆ ತಂದ್ರಿ. ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು, ಇದೇ ಪ್ರೀತಿ ಇದೇ ವಿಶ್ವಾಸ ಪಕ್ಷದ ಮೇಲೆ ಸದಾ ಇರಬೇಕು. ಈ ಪಕ್ಷವನ್ನು ಬೆಳೆಸಿದಾಗ ರೈತರಿಗೆ ಒಂದು ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ಭರವಸೆ ಹೇಳ್ತಾ, ಕೊನೆಯದಾಗಿ ನಮ್ಮ ಪ್ರಭಾಕರ್ ಅವರು ಮೊನ್ನೆ ಕೇಳಿದೆ, ಏನಪ್ಪ ಎಷ್ಟು ನಾವು ಈ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದು, ಎಷ್ಟು ಕಾರ್ಯಕ್ರಮಗಳಿಂದಾಗ ಅವರೊಂದು ಮಾತು ಹೇಳಿದ್ರು, ಅಣ್ಣ ನಾನು ಸಂತೋಷವಾಗಿದ್ರೆ ಸಾಲದು, ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ, ದೇವತಾ ಕಾರ್ಯಗಳನ್ನು ಏರ್ಪಡಿಸಿ, ಸಹಾಯ ಹಸ್ತವನ್ನು ನೀಡಿ ಅವರು ಸಂತೃಪ್ತಿ ಆಗಿರ್ಬೇಕು, ಅವರ ಆಶೀರ್ವಾದದಿಂದ ನಾನು ಕೂಡ ಸಂತೃಪ್ತನಾಗಿರ್ಬೇಕು. ನನ್ನ ಜನ ಚೆನ್ನಾಗಿದೆ, ನಾನ್ ಚೆನ್ನಾಗಿದ್ದಂಗೆ. ಅದಕ್ಕಾಗಿ ಸದಾ ನನ್ನ ಜನ ಮನೋರಂಜನೆ ದೈವ ಕಾರ್ಯಗಳಲ್ಲಿ ತೊಡಗಬೇಕು. ಆ ನಿಟ್ಟಿನಲ್ಲಿ ಅದೆಷ್ಟೇ ಖರ್ಚಾಗ್ಲಿ ನನ್ನ ನಿರಂತರ ಸೇವೆಯನ್ನು ಈ ತಾಲೂಕಿಗೆ ಕೊಡ್ತೇನೆ ಎಂತಕ್ಕಂಥ ಒಂದು ಭರವಸೆ ಇಟ್ಟು ಇವತ್ತು ಏನು ಇವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಆ ಕಾರ್ಯಕ್ರಮಕ್ಕೆ ನಿಜವಾದಂತ ಪ್ರಾಯೋಜಕರು ನಮ್ಮ ಪ್ರಭಾಕರ್ ಅವರು. ಸೊ ಹಾಗಾಗಿ ಯಾವತ್ತೂ ಈ ಪಕ್ಷದ ಮೇಲೆ, ನಮ್ಮ ಪ್ರಭಾಕರ್ ಅವರ ಮೇಲೆ ನಿಮ್ಮ ಸಂಪೂರ್ಣ ಆಶೀರ್ವಾದ ಇರಬೇಕು. ಇವನು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ನಮ್ಮ ಅಣ್ಣನಾದಂತ ಕಾಡಿನಲ್ಲಿ ನಾಗರಾಜನವರಿಗೆ ನಾನು ನಮಸ್ಕರಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಇಲ್ಲಿ ನಂದು 2ನೇ ವರ್ಷ ಇದು ಆರ್ಕೆಸ್ಟ್ರಾ ಮನೋರಂಜನೆ ಕಾರ್ಯಕ್ರಮ. ಲಾಸ್ಟ್ ಇಯರ್ ಕೂಡ ಇದೇ ಸ್ಟೇಜ್ ಅಲ್ಲಿ ಹಾಕಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಗದರ್ಶಿಗಳು, ನನ್ನ ಗುರುಗಳು, ಕೋಮಲ್ನ ನಿರ್ದೇಶಕರು ಆಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜನ್ ಅವರೇ, ಮತ್ತೊಬ್ಬರು ನಿಶಬ್ದವಾಗಿರ್ಬೇಕು, ಮತ್ತೊಬ್ಬರು ನನ್ನ ಅಣ್ಣನ ಸಮಾನರಾದ ಡಿ.ವಿ. ಸಾಮಣ್ಣ ಅವರೇ, ಮತ್ತೊಬ್ಬರು ನಮ್ಮ ಹಿರಿಯ ವಕೀಲರು, ನನ್ನ ಅಣ್ಣನ ಸಮಾನರಾದ ಎಂ.ಎಸ್. ಶ್ರೀನಿವಾಸ ರೆಡ್ಡಿ ಅನ್ನವರೇ,
ಸಮಯ ಅಭಾವದಿಂದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ರೆ, ಮುಖ್ಯವಾಗಿ ಹೆಬ್ಬನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಬೈರ್ಕೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಹೆಬ್ಬನಿ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರುಗಳು, ಮುಷ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಎಲ್ಲರಿಗೂ ನಮಸ್ಕರಿಸುತ್ತಾ, ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ನೀವು ಯುವಕರು, ಎಚ್ ಕೋಡಿಹಳ್ಳಿ ಅವರ ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಮಾಧ್ಯಮ ಸ್ನೇಹಿತರು, ಮುಖ್ಯವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಬಹಳ ಬಹಳ ಧನ್ಯವಾದಗಳನ್ನ ತಿಳಿಸುತ್ತಾ, ಏನು ನಾನು ಎಮ್ಮಗೊಲ್ಲಹಳ್ಳಿಯಲ್ಲಿ ಹುಟ್ಟಿರ್ಬೋದು, ಆದ್ರೆ ನಾನು ಬೆಳೆದಿರೋದೆಲ್ಲ ಎಚ್ ಕೋಡಿಹಳ್ಳಿಯಲ್ಲಿ. ಇದುವರೆಗೂ ಕೂಡ ಮೊನ್ನೆ ತನಕ ಕೂಡ ನಮ್ಮ ಮನೆ ಕೂಡ ಇಲ್ಲೇ ಇತ್ತು. ನಾನು ಬೆಳೆದಿರೋದು ಎಚ್ ಕೋಡಿಹಳ್ಳಿಯಲ್ಲಿ. ಅದಕ್ಕೆ ನನಗೆ ಕೋಡಿಹಳ್ಳಿ ಅಂದ್ರೆ ಸಂಬಂಧ ಯಾವ ತರ ಇದೆ ಅಂತಂದ್ರೆ, ಒಂದು SC ಕಾಲೋನಿಯವರು ಕೂಡ ನನ್ನನ್ನು ಮಾತಾಡಿಸುವಾಗ, ನನ್ನನ್ನಾಗ್ಲಿ ನಮ್ಮ ತಂದೆಯವ್ರನ್ನಾಗ್ಲಿ ಮಾತಾಡಿಸುವಾಗ ಮಾಮ ಮಾಮ ಅಂತ ಕರೀತಾರೆ. ಯಾವುದೇ ಆ ತರ ಸಂಬಂಧ ಇರುವ ಜಾಗ ನಂದಿದು ಎಚ್ ಕೋಡಿಹಳ್ಳಿಯಲ್ಲಿ. ಮೊನ್ನೆ ಹೆಬ್ಬನಿಯಲ್ಲಿ ಆರ್ಕೆಸ್ಟ್ರಾ ನಡೆಸುವಾಗ ಒಬ್ಬ ವ್ಯಕ್ತಿ ಮಾತಾಡ್ತಾರೆ, ರೋಟರಿ ಸಂಸ್ಥೆಯಿಂದ ಎಲ್ಲಾ ಉಪಕರಣಗಳೆಲ್ಲ ಫ್ರೀಯಾಗಿ ತಂದು ಕೊಡ್ತಾ ಇದ್ದಾರೆ ಅಂತ. ರೋಟರಿ ಸಂಸ್ಥೆಯಲ್ಲಿ ತುಂಬಾ ಕೆಲಸ ಮಾಡಿರೋರಿದ್ದಾರೆ. ಇದೇ ಸ್ಟೇಜ್ ಅಲ್ಲಿ ಕೂಡ ನಮ್ಮ ವೆಂಕಟಗಿರಿಯಪ್ಪನವರು, MS ಶ್ರೀನಿವಾಸ ರೆಡ್ಡಿ ಅನ್ನವರು, ನಮ್ಮ ನಾಗರಾಜ್ ಅನ್ನವರು ರೋಟರಿ ಸಂಸ್ಥೆಯನ್ನ ಉಳಿಸಿರ್ತಕ್ಕಂಥವ್ರು. ಮುಲ್ಬಾಗ್ಲಲ್ಲಿ 1.5 ಕೋಟಿ ಬೆಲೆ ಬಾಳುವ ಬಿಲ್ಡಿಂಗ್ ಅನ್ನ ರೋಟರಿ ಸಂಸ್ಥೆಯಲ್ಲಿ ಉಳಿಸಿರ್ತಕ್ಕಂಥವ್ರು ನಮ್ಮ ನಾಗರಾಜ್ ಅನ್ನವರು. ಆ ಸಂಸ್ಥೆಗೆ ಡೋನರ್ಸ್ ಬೇಕೇ ಬೇಕು. ಯಾವುದೇ ಕೊಳ್ಳಿ, ಈಗ ಮೊನ್ನೆ ಸೈಕಲ್ ಕೊಟ್ವಿ, ಸೈಕಲ್ 2 ನಮ್ಮ ಹೆಬ್ಬನಿ ಪಂಚಾಯತಿ ಹೈಸ್ಕೂಲ್ಗೆ 2 ಹೈಸ್ಕೂಲ್ಗೆ ಸೈಕಲ್ ಅನ್ನ ವಿತರಣೆ ಮಾಡಿದ್ವಿ. ಬಟ್ ಸೈಕಲ್ ವಿತರಣೆ ಮಾಡಬೇಕು ಅಂತಂದ್ರೆ ಒಂದು ಡೋನರ್ ಬೇಕು. ಒಂದು ಸೈಕಲ್ಗೆ 2,000 ರೂಪಾಯಿ ನಾವು ಕೊಟ್ರೆ 2,000 ರೂಪಾಯಿ ಸಂಸ್ಥೆ ಕೊಡ್ತದೆ. ಆವಾಗ 20 ಸೈಕಲ್ಗೆ 40,000 ಕೊಟ್ಬಿಟ್ಟು ನಾನು ಹೆಬ್ಬನಿ 2 ಹೈಸ್ಕೂಲ್ ಅವ್ರಿಗೂ ಸೈಕಲ್ ಅನ್ನ ನಮ್ಮ ಬಡ ವಿದ್ಯಾರ್ಥಿಗೆ, ನಮ್ಮ ಪಂಚಾಯತಿಗೆ ಸೇರಿರ್ತಕ್ಕಂಥವರಿಗೆ ವಿತರಣೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು 4,60,000 ಚೆಕ್ ಅನ್ನು ಕೂಡ ನಮ್ಮ ರೋಟರಿ ಸಂಸ್ಥೆಗೆ ನಮ್ಮ ನಾಗರಾಜನ ಅಧ್ಯಕ್ಷತೆಯಲ್ಲಿ ಕೊಟ್ಟಿದ್ದೀನಿ. ಏಕಂತಂದ್ರೆ ಕಾಮಧೇನು ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಏನು ಹಸುಗಳ ವಿತರಣೆ ಬಂದಿದೆ, ಹಸುಗಳ ವಿತರಣೆ ನಮ್ಮ ಪಂಚಾಯತಿಯಲ್ಲಿ ನಾನು ಕೊಡುವ ಮುಂದಿನ ದಿನಗಳಲ್ಲಿ 16 ಹಸುಗಳನ್ನ ನಮ್ಮ ಪಂಚಾಯತಿಗೆ ಕೊಡ್ತಾ ಇದ್ದೀನಿ. ಅದಕ್ಕೆ ಕೂಡ ಒಂದು ಹಸುಗೆ 30,000 ರೂಪಾಯಿ ನಾವು ಪೇ ಮಾಡಿದ್ರೆ 30-35,000 ರೂಪಾಯಿ ರೋಟರಿ ಕೊಡ್ತದೆ. ರೋಟರಿ ಯಾವುದು ಕೊಡಲ್ಲ, ಯಾವುದು ಫ್ರೀ ಆಗಿ ಕೊಡಲ್ಲ. ನಾವು ಡೋನರ್ ಇದ್ರೆ ರೋಟರಿ ಒಂದು ಒಳ್ಳೆ ಸಂಸ್ಥೆನೆ. ಡೋನರ್ಸ್ ಎಷ್ಟು ಡೋನರ್ಸ್ ಇದೆ. ಈಗ ಮೊನ್ನೆ ನಮ್ಮ ರೋಟರಿ ಅಧ್ಯಕ್ಷರು ಬಂದ್ಬಿಟ್ಟು ಒಂದು ಮೆಸೇಜ್ ಹಾಕಿದ್ರು, ಹಸುಗಳು ಬಂದಿದೆ ಮೆಸೇಜ್ ಹಾಕಿದ್ದಾಗ 13 ಹಸು ನೀವು ಯಾರಾದ್ರೂ ತಗೊಳಂಗಿದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ 1 ವಾರ ನೋಡ್ಬಿಟ್ಟು ಮುಳಬಾಗಿಲು ತಾಲೂಕಿಗೆ ಕ್ಲಬ್ ಬಂದಿರ್ತಕ್ಕಂಥ ಹಸುಗಳು ಬೇರೆ ತಾಲೂಕಿಗೆ ಹೋಗ್ಬಿಡ್ತದೆ ಅಂತಂದ್ರು. ಇಮ್ಮಿಡಿಯೇಟ್ ನಮ್ಮ ಅಧ್ಯಕ್ಷರು ನಮ್ಮ ನಾಗರಾಜನ್ ಅವ್ರ ಹತ್ರ ಮಾತುಕತೆ ನಡೆಸಿ ನಾನು ಕೂಡ ಸಹಾಯ ಮಾಡ್ತೀನಿ, ಒಂದು ಹಸು ಕೂಡ ಬೇರೆ ಕ್ಲಬ್ಗೆ ಹೋಗ್ಬಾರ್ದು, ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಸೇರ್ಬೇಕು ಅಂತ ಹೇಳಿ ನಮ್ಮ ಅಣ್ಣವರು ಹೇಳಿದಾಗ 13 ಮತ್ತು ಮೊದಲೇ ನಾನು 4 ಹಸುಗಳನ್ನು ಬುಕ್ ಮಾಡಿದ್ದೆ, 17 ಹಸುಗಳನ್ನು ಕೂಡ ನಾನು ಬುಕ್ ಮಾಡಿದೀವಿ ನಮ್ಮ ಪಂಚಾಯತಿಗೆ ಸೇರಿಸ್ತಕ್ಕಂಥದ್ದೆಲ್ಲ. ಸ್ನೇಹಿತರೆ, ಇವೆಲ್ಲ ಕೂಡ ಯಾವುದು ಮಾತಾಡುವಾಗ ಮಾತನ್ನ ನಾಲಿಗೆ ಹರಿಬಿಡಬಾರ್ದು. ಯಾವುದು ಸತ್ಯ ಇದ್ರೆ ಅದನ್ನು ಮಾತ್ರ ಹೇಳ್ಬೇಕು ಅಂತ ಹೇಳ್ತಾ, ಮುಖ್ಯವಾಗಿ ನಿನ್ನೆ 22ನೇ ತಾರೀಕು 21ನೇ ತಾರೀಕು ಹೆಬ್ಬನಿಯಲ್ಲಿ ಆರ್ಕೆಸ್ಟ್ರಾ ಮತ್ತು ನಿನ್ನೆ ದಿವಸ ಬಹಳ ಅದ್ಭುತವಾಗಿ ಹುಟ್ಟೂರು ಆರ್ಕೆಸ್ಟ್ರಾ ನಡೀತು. ಈಗ 3ನೇದಾಗಿ ಕೋಡಿಹಳ್ಳಿಯಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಮ್ಮ ನಾಗರಾಜನ್ನವರು, ಶ್ಯಾಮಣ್ಣವರು, ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನವರು ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಅವರು ಬಂದು ನನ್ನ 3 ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾದ್ರು. ಇನ್ನು ಉಳಿದ ನಮ್ಮ ನಾಯಕರೆಲ್ಲರೂ ಕೂಡ ಇದಕ್ಕೆ ಸಹಕರಿಸಿ 3 ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದ್ದಕ್ಕೆ ಅವ್ರಿಗೆ ನನಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಅದೇ ತರ ಎಚ್ ಕೋಡಿಹಳ್ಳಿ ಗ್ರಾಮದ ಯುವಕರು ಕೂಡ ನೀವೆಲ್ಲ ಮನೋರಂಜನೆ ಕಾರ್ಯಕ್ರಮ ಬಂದಿದ್ದೀರಾ, ಎಂಜಾಯ್ ಮಾಡಿ ನೀವೆಲ್ಲರೂ ಕೂಡ ಹೋಗ್ಬೇಕು ಅಂತ ಹೇಳಿ ಈ ಗುರು ಎಂಟರ್ಟೈನರ್ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ನಮ್ಮ ಪೊಲೀಸ್ ಸಿಬ್ಬಂದಿಗೂ ಧನ್ಯವಾದಗಳು. ಇದೇ ತರ 3 ದಿವಸದಿಂದ ರೆಗ್ಯುಲರ್ ಆಗಿ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಬಂದು
ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಒಂದ್ಸತ್ತ ಈ ಅವಕಾಶಕ್ಕೆ ನಿಮ್ಮೆಲ್ಲರಿಗೂ ಒಂದ್ಸತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮಸ್ಥರೇ, ಈ ದಿನ ನಮಗೆ ತುಂಬಾ ಸಂತೋಷ ತರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ನಾವೆಲ್ಲ ರೈತಾಪಿ ಜನ ವರ್ಷ ಉದ್ದಕ್ಕೂ ಕಷ್ಟಪಟ್ಟು ಕೆಲಸ ಮಾಡಿ ಈ ಒಂದು ಸುಗ್ಗಿ ಹಬ್ಬನ ಆಚರಣೆ ಮಾಡ್ಕೊಳ್ಳೋ ದಿನ ಸಂಕ್ರಾಂತಿ ದಿನ. ಇಂಥ ದಿನದಲ್ಲಿ ನಮ್ಮೆಲ್ಲ ನಾಯಕರು ಕೂಡ ಈ ಸಂತೋಷ ರೈತರಲ್ಲಿ ಬರಬೇಕು, ರೈತರ ಸಂತೋಷವಾಗಿರ್ಬೇಕು, ಒಗ್ಗಟ್ಟಾಗಿ ಗ್ರಾಮದ ಎಲ್ಲ ಜನ ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಪ್ರಭಾಕರ್ ಅಣ್ಣವರು, ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವರು ಎಲ್ಲರೂ ಸೇರಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಇದು ನಮ್ಮೆಲ್ಲರೂ ಕೂಡ ಗ್ರಾಮಸ್ಥರೆಲ್ಲರೂ ಕೂಡ ಸಂತೋಷವಾಗಿ ಆನಂದವಾಗಿ ಈ ಒಂದು ಹಬ್ಬ ಆಚರಣೆ ಮಾಡಿಕೊಂಡು ಸಂತೋಷವಾಗಿರ್ಬೇಕು ಅಂತ ಆಶಿಸ್ತಾ, ಅದೇ ರೀತಿ ನಮ್ಮ ಗ್ರಾಮಸ್ಥರು ನಮ್ಮ ವಿದ್ಯಾಶ್ರೀ ಮೇಡಮ್ ಅವ್ರಿಗೆ ಗೌರವದಿಂದ ಸನ್ಮಾನಿಸಿದ್ರು. ಕಾರಣ ಏನು ಅಂತಂದ್ರೆ, ನಮ್ಮ ಗ್ರಾಮದ ಎಲ್ಲ ಜನ ಕೂಡ ಸಂತೋಷವಾಗಿ ನೆಮ್ಮದಿ ಇರಬೇಕಾದ್ರೆ ಅಂತ ಅಧಿಕಾರಿಗಳು ಸಿಗಬೇಕು. ನನ್ನ ಮಗ ಮತ್ತು ಸೊಸೆ ಕೂಡ ಅವರು ಬ್ಯಾಚ್ಮೆಂಟ್ ಆಗಿ ಸಬ್ ಇನ್ಸ್ಪೆಕ್ಟರ್ಗಳ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇಂಥ ಒಬ್ಬ ಮಹಿಳೆ ಇಂಥ ಒಂದು ಅಧಿಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂದ್ರೆ ನಮ್ಮ ತಾಲೂಕಿಗೂ ಕೀರ್ತಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ಅಷ್ಟೇ, ಗ್ರಾಮಸ್ಥರೆಲ್ಲರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ನಾಯಕರ ಜೊತೆ ಸೇರಿ ನಾವು ಕೂಡ ಸಂತೋಷವಾಗಿ ಹಬ್ಬನ ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು 4 ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸುಮಾರು ಹೊತ್ತು ಕಾದು 6 ಗಂಟೆಯಿಂದ ಕಾಯ್ತಾ ಇದ್ದಾರೆ, ಸ್ಕೂಲಲ್ಲಿ ಕೂತಿದ್ದಾರೆ. ನೀವ್ ಯಾವಾಗ ಹೇಳಿದ್ರು, ಯಾವ ಕ್ಷಣದಲ್ಲಿ ಹೇಳಿದ್ರು ನಾನು ಬರ್ತೀನಿ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮವನ್ನ ಒಂದು ಶುಭವಾಗಿ ನಡೆಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಕಾಡೇನಹಳ್ಳಿ ನಾಗರಾಜನವರು ಬಂದಿದ್ದಾರೆ. ಇದೇ ಊರಲ್ಲಿ ಬೆಳೆದು ನಮ್ಮ ಮಾವನವರಂತ ಕಾಡೇನಹಳ್ಳಿ ನಾಗರಾಜನವರು ಬಾಲ್ಯದಲ್ಲಿ ಸುಮಾರು ದಿನಗಳು ಕಳೆದಿದ್ದಾರೆ. ಅದೇ ಇವರ ಅಜ್ಜಿಯವರ ಮನೆ ನಮ್ಮ ತವರು ಮನೆ ಆಗಿರೋದ್ರಿಂದ ಇವತ್ತಿಲ್ಲಿ ಬಂದು ಯಾವತ್ತಾಗ್ಲಿ ಅಲ್ಲಿ ನಮ್ಮ ಚಿಕ್ಕಂದಿನಿಂದಾನು ನಮ್ಮನ್ನು ನೋಡಿ ನಮಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅಂತವರಿಂದ ಎಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಒಂದು ಈ ಕಾರ್ಯಕ್ರಮ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟಿದ್ದೀರಾ, ಸದಾ ಚಿರಋಣಿಯಾಗಿರ್ತೇವೆ. ನಮ್ಮ ಉದ್ದೇಶ ಒಂದೇ, ಗ್ರಾಮವನ್ನ ಇನ್ನಷ್ಟು ಎತ್ತರಕ್ಕೆ ಅಭಿವೃದ್ಧಿ ಮಾಡಬೇಕು. ಅದ್ಯಾವುದೇ ಕೆಲಸ ಆಗಿರ್ಲಿ. ಈಗ ಮೊನ್ನೆ ತಾನೇ ನಮ್ಮ ಕಾಡೇನಹಳ್ಳಿ ನಾಗರಾಜನವರ ಮಾರ್ಗದರ್ಶನದಲ್ಲಿ ಸಮೃದ್ಧಿ ಮಂಜುನಾಥ್ರವರ ಅನುದಾನದಲ್ಲಿ ಇವತ್ತು ನಮ್ಗೆ ಒಂದು ಗ್ರಾಂಟ್ ಅನ್ನು ಕೊಟ್ಟಿದ್ರು. ಒಂದು ಹಳೆಯ ಕಟ್ಟಡ, ಇಲ್ಲಿರೋ ಸುಮಾರು ಜನ ಅದೇ ಕಟ್ಟಡದಲ್ಲಿ ಓದಿರ್ತಾರೆ, ಅಂತ ಕಟ್ಟಡವನ್ನು ನಾವು ಅಭಿವೃದ್ಧಿಗೊಳಿಸಿದ್ದೇವೆ. ಅದೇ ಒಂದು ಪುರಾಣವಾದಂತ ಕಲ್ಯಾಣ ಅಂತ ನಮ್ಮೂರಲ್ಲಿ, ಅದನ್ನ ಅಭಿವೃದ್ಧಿಗೊಳಿಸಿದ್ದೇವೆ. ಅದೇ ರೀತಿ ನಮ್ಮೂರು ಕೋಟೆ ಸುಮಾರು 1000 ವರ್ಷಗಳ ಇತಿಹಾಸ, 106 ವರ್ಷಗಳ ಇತಿಹಾಸ ಇತ್ತು. ಅಂತ ಒಂದು ಕೋಟೆಯನ್ನು ನಾವು ಅಭಿವೃದ್ಧಿ ಮಾಡಿದ್ದೇವೆ. ಸುಮಾರು ಕಡೆಯಿಂದ ಆಂಧ್ರದಿಂದ ಎಲ್ಲ ಬಂದ ಕೋಟೆಯನ್ನು ವೀಕ್ಷಣೆ ಮಾಡ್ಕೊಂಡು ಹೋಗಿ ನಮ್ಮೂರಿಗೆ ಹೆಮ್ಮೆ ಆದಂತ ವಿಷಯ ಆಗಿದೆ. ಅದೇ ರೀತಿ ಸುಮಾರು ರಸ್ತೆಗಳನ್ನ ಮಾಡಿದ್ದೇವೆ. ನಮ್ಮದು ಯಾವುದೇ ರೀತಿಯಾದಂತ ಸ್ವಲಾಭ ಅಂತ ನಾವು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಗ್ರಾಮದ ಅಭಿವೃದ್ಧಿಯೇ ನಮಗೆ ಮುಖ್ಯ. ಇನ್ನಷ್ಟು ಅಭಿವೃದ್ಧಿ ಮಾಡಲು ನಾವು ಸಿದ್ಧರಿದ್ದೇವೆ. ಇವತ್ತು ನಾವು ಏನೇ ಆಗ್ಲಿ ಗ್ರಾಮದ ಅಭಿವೃದ್ಧಿಯೇ ನಮ್ಮ ಉದ್ದೇಶ. ಗ್ರಾಮದ ರೈತರಿಗೆ ಒಂದು ಪಾಣಿ ಆಗಿರ್ಲಿ, ಏನೇ ಆಗಿರ್ಲಿ, ಗ್ರಾಮದ ಜನರಿಗೆ ಅನುವು ಮಾಡ್ಕೊಡ್ಬೇಕು. ನಮ್ಮ ನಾಗರಾಜನವ್ರು ಏನೇ ಒಂದು ಹೇಳಿ ಒಂದು ಫೋನ್ ಕಾಲ್ಗೆ ಅಟೆಂಡ್ ಮಾಡಿ ಏನೇ ಕೆಲಸ ಇದ್ರು ನಮಗೆ ಮಾಡ್ಕೊಡ್ತಾರೆ. ಅಂತವ್ರು ಇದ್ದಾಗ ನಾವು ಯಾಕಂತ ಅವ್ರಿಗೆ ಇದ್ ಮಾಡ್ಬೇಕು, ಅಂತವನ್ನ ಬಳಸ್ಕೊಳ್ಳೋಣ. ಅಧಿಕಾರದಲ್ಲಿದ್ದಾಗ ಸುಮಾರು ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ ಗ್ರಾಮಸ್ಥರಿಗೆ. ಈ ಕೆಲಸಗಳು ಮಾಡ್ಕೊಟ್ಟಿರುವಂತಹ ನಾಗರಾಜನವ್ರಿಗೆ, ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರಿಗೆ ಎಲ್ರಿಗೂ ವಂದಿಸುತ್ತಾ, ಈ ಕಾರ್ಯಕ್ರಮದ ಎಲ್ಲ ಮುಖ್ಯಸ್ಥರಿಗೆ ವಂದಿಸುತ್ತಾ ನನ್ನ ಈ 4 ಮಾತು ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.